ನಡು ರಸ್ತೆಯಲ್ಲಿ ಗಿಫ್ಟ್ ಕೊಟ್ಟಂತಹ ಬೈಕ್ಗೆ ಬೆಂಕಿ ಇಟ್ಟಿದ್ದಾನೆ ಯುವಕನೊಬ್ಬ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಡೆದಿರತಕ್ಕಂತಹ ಘಟನೆ. ನಡು ರಸ್ತೆಯಲ್ಲಿ ಬೈಕ್ಗೆ ಬೆಂಕಿ ಹಚ್ಚಿದ್ದಾನೆ ಯುವಕ. ಬೆಂಗಳೂರಿನ ಬಸವೇಶ್ವರ ನಗರದ ಹಾವನೂರು ಸರ್ಕಲ್ ಬಳಿ ನಡೆದಿರತಕ್ಕಂಥ ಘಟನೆ. ಯಶವಂತ್ ಅಂತ ಹುಡುಗ, ಅದು ಗಿಫ್ಟ್ ಕೊಟ್ಟಿದ್ದ ಬೈಕ್ ಅಂತೆ. ಆ ಗಿಫ್ಟ್ ಕೊಟ್ಟ ಬೈಕಿಗೆ ಅದು ಏನು ಕೋಪ ಇತ್ತೋ ಏನೋ ಗೊತ್ತಿಲ್ಲ, ಆತನಿಗೆ ಆ ಬೈಕ್ಗೆ ಬೆಂಕಿ ಹಾಕಿರ್ತಕ್ಕಂಥ ಶಂಕೆ ವ್ಯಕ್ತವಾಗಿದೆ. ಬೈಕ್ಗೆ ಬೆಂಕಿ ಇಟ್ಟ ಯುವಕ ಯಶವಂತನನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಬಂದಿದ್ದಾರೆ. ಬಂದು ಬೆಂಕಿಯನ್ನು ನಂದಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾರ ಮೇಲಿನ ಕೋಪನೋ ಏನೋ ಗೊತ್ತಿಲ್ಲ, ಆ ಬೈಕ್ಗೆ ಬೆಂಕಿ ಇಟ್ಟಿದ್ದಾನೆ. ಈಗ ಕೊನೆಗೆ ಬೆಂಕಿಯನ್ನು ಅಗ್ನಿಶಾಮಕ ದಳದವರು ನಂದಿಸಿದ್ದಾರೆ. ಸರ್ ಇವಾಗ ಒಂದು 2 ಅವರ್ ಹಿಂದೆ ಆಗಿದೆ ಸರ್. ಅವನು ಆ ಕಡೆಯಿಂದ ಬಂದ, ಇದು ಸ್ಟ್ಯಾಂಡ್ ಹಾಕ್ದ. ಇದು ಸ್ಟ್ಯಾಂಡ್ ಹಾಕಾದ್ಮೇಲೆ ಅದ್ರ ಮೇಲೆ ಇದು ಪೆಟ್ರೋಲ್ ಹಾಕಾದ್ಮೇಲೆ ಅವನು ಇದು ಬೆಂಕಿ ಹಚ್ಚಾದ್ಮೇಲೆ ಅವನು ಸೀದಾ ಹೊರಟೋದ. ಜೊತೆಗೆ ಯಾರು ಇದ್ರ? ಬೈಕಲ್ಲಿ ಒಬ್ಬನೇ ಬಂದ? ಜೊತೆ ಯಾರು ಇರಲಿಲ್ಲ ಸರ್, ಅವನೊಬ್ಬನೇ ಇತ್ತು. ಇಲ್ಲೆಲ್ಲ ಓಡಾಡ್ತಿದ್ದ ಅವನೇ ಹಿಂಗೆ? ಹಾಂ ಸರ್, ಹೌದು. ಇಲ್ಲಿರೋನೆ ಇವತ್ತೇನೋ ಗೊತ್ತಿಲ್ಲ, ಅದರ ಹಚ್ಚಿಬಿಟ್ಟು ಹೋಗ್ಬಿಟ್ಟು. ಯಾರಿಗಾರು ಏಟ್ ಆಯ್ತಾ ಬೆಂಕಿಯಿಂದ? ಇಲ್ಲ ಆ ಥರ ಏನು. ಎಷ್ಟೊತ್ತಲ್ಲ ಆಗಿರ್ಬೋದು ಕರೆಕ್ಟಾಗಿ ಎಕ್ಸಾಕ್ಟ್? ಸರ್ ಒಂದು ಮುಕ್ಕಾಲು ಹಿಂದೆ, ಅಂದರೆ 1 ಅವರು ಇದು 3/4 ನಿಮಿಷ ಹಿಂದೆಗಡೆ ಬೆಂಕಿ ಬೈಕ್ ಸಂಪೂರ್ಣವಾಗಿ ಸುಟ್ಟೋಯ್ತಾ? ಹಾಂ ಸರ್, ಹೌದು. ಫುಲ್ಲು ವೇಸ್ಟ್ ಏನಾದ್ರು ಆ ಥರ ಆಗ್ಬಿಟ್ಟು ಇನ್ನೂ ಹೊಸದು. ಗಿಫ್ಟ್ ಕೊಟ್ಟಿದ್ದಂಥ ಒಂದು ಪಲ್ಸರ್ ಬೈಕನ್ನು ಯುವಕನೋರ್ವ ನಡು ರಸ್ತೆಯಲ್ಲಿ ನಿಲ್ಲಿಸಿ, ಅದು ಕೂಡ ಸಿಗ್ನಲ್ನ ಜಂಕ್ಷನಲ್ಲಿ ನಿಲ್ಲಿಸಿ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದಂಥ ಘಟನೆ ಒಂದು ನಡೆದಿದೆ. ಅದು ಪವಿತ್ರ ಪ್ಯಾರಡೈಸ್ ರಸ್ತೆ, ಅಂದರೆ ಬಸವೇಶ್ವರ ನಗರದ ಪವಿತ್ರ ಪ್ಯಾರಡೈಸ್ ಜಂಕ್ಷನ್ ಏನಿದೆ, ಈ ಜಂಕ್ಷನ್ನಲ್ಲಿ ಬೈಕನ್ನು ನಿಲ್ಲಿಸಿ ಆ ಬೈಕಿಗೆ ಪೆಟ್ರೋಲನ್ನು ಸುರಿದು ಬೆಂಕಿಯನ್ನು ಹಚ್ಚಿರುವಂಥ ಘಟನೆ ನಡೆದಿರುವಂಥದ್ದು. ಈ ಸ್ಥಳದಲ್ಲಿ ಬಂದಂಥ ಯುವಕ ಏಕಾಏಕಿ ತನ್ನ 2 ವೀಲರನ್ನು ಪಾರ್ಕ್ ಮಾಡ್ತಾನೆ. ಅದು ಕೂಡ ಸ್ಟ್ಯಾಂಡ್ ಹಾಕಿ ಏಕಾಏಕಿ ಬೆಂಕಿಯನ್ನು ಹಚ್ಚುವಂಥದ್ದು. ಅದು ರಾತ್ರಿ 9 ಗಂಟೆ ಸುಮಾರಿಗೆ ಪಲ್ಸರ್ ಬೈಕ್ಗೆ ಯುವಕ ಬೆಂಕಿಯನ್ನು ಹಚ್ಚಿದ್ದಾನೆ. ಇದು ಬಸವೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸುಮಾರು ಒಂದು 500 ಮೀಟರ್ ಆಗ್ಬೋದು ಅಷ್ಟೇ ಪೊಲೀಸ್ ಠಾಣೆ ಕೂಡ ಇರುವಂಥದ್ದು. ಇಲ್ಲಿ ಯಶವಂತ್ ಅನ್ನುವಂಥ ಯುವಕ, ಹಾಗೆ ಆತ ಕಾಮಾಕ್ಷಿ ಪಾಳ್ಯದ ಯುವಕ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾಯಿದೆ. ಆತನಿಗೆ ಯಾರೋ ಗಿಫ್ಟ್ ಮಾಡಿದ್ದಂಥ ಬೈಕ್ ಇದು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಹೊಸ ಬೈಕನ್ನು ಈ ರೀತಿಯಾಗಿ ನಡು ರಸ್ತೆಯಲ್ಲಿ ನಿಲ್ಲಿಸಿ ಬೈಕಿಗೆ ಪೆಟ್ರೋಲ್ನ ಇಟ್ಟಿದ್ದಾನೆ. ಅಂದರೆ ಗಿಫ್ಟ್ ಕೊಟ್ಟಿದ್ರು ಯಾರೋ, ಅದರಿಂದಾಗಿ ಏನೋ ವೈಮನಸ್ಸಿನಿಂದ ಕೋಪಗೊಂಡು ಈ ರೀತಿಯಾಗಿ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ನಿಜಕ್ಕೂ ಕೂಡ ಈ ಥರದೊಂದು ಘಟನೆ, ಅಂದರೆ ಇದು ತುಂಬ ಕ್ರೌಡ್ ಇರುವಂಥ ಸಿಗ್ನಲ್ ಇದು. ಹಲವು ವಾಹನಗಳು ಸಂಚಾರ ಮಾಡುವಂಥ ಸಿಗ್ನಲ್ ಇದು. ಮತ್ತು ಇವತ್ತು ಭಾನುವಾರ ಆಗಿದ್ದರಿಂದ ವಾಹನಗಳ ಸಂಚಾರ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯಿತು. ಅದು ಕೂಡ ಈ ಜಂಕ್ಷನ್ನ ಈ ಸಿಗ್ನಲ್ನ ಬಳಿಯೇ ಪಾರ್ಕ್ ಮಾಡಿ, ಅದು ಸೆಂಟ್ರಲ್ ಸ್ಟ್ಯಾಂಡನ್ನು ಹಾಕಿ ಏಕಾಏಕಿ ಪೆಟ್ರೋಲನ್ನು ಸುರಿದು ಬೆಂಕಿಯನ್ನು ಹಚ್ಚಿ ಎಸ್ಕೇಪ್ ಆಗಿದ್ದಾನೆ. ಈಗ ಆತನ ಹುಡುಕಾಟವನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಆತ ಬೈಕಿಗೆ ಪೆಟ್ರೋಲನ್ನು ಸುರಿದು ಬೆಂಕಿಯನ್ನು ಹಚ್ಚಿದ, ಏನು ವಿಚಾರ ಇದು, ಸಂಪೂರ್ಣ ಮಾಹಿತಿಯ ತನಿಖೆಯನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಹದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.